ಬೀದರ್ ಜಿಲ್ಲೆಯ ಐತಿಹಾಸಿಕ ಪಾಪನಾಶ ದೇವಸ್ಥಾನದ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರದ ಪ್ರಸಾದ್ ಯೋಜನೆಯಡಿಯಲ್ಲಿ ಕೋಟ್ಯಾಂತರ ರೂಪಾಯಿ ಅನುದಾನ ಬಿಡುಗಡೆಯಾಗಿದ್ದರೂ ಕೂಡ ಕಾಮಗಾರಿ ಇನ್ನೂ ಆರಂಭವಾಗದಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಮುಖಂಡರು ಆಕ್ರೋಶಕ್ಕೆ ಹೊರಹಾಕಿದ್ದಾರೆ. ಕಾಮಗಾರಿ ವಿಳಂಬದ ವಿಚಾರವಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿರುವಂತಹ ಬಿಜೆಪಿ ನಾಯಕರು ರಾಜ್ಯ ಸರ್ಕಾರ ಹಾಗೂ ಸ್ಥಳೀಯ ಸಚಿವರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬಾ ಅವರು ಸಂಸದರಾಗಿದ್ದ ಸಮಯದಲ್ಲಿ ಜಿಲ್ಲೆಯ ಐತಿಹಾಸಿಕ ಪಾಪನಾಶ ಲಿಂಗ ದೇವಸ್ಥಾನದ ಸಮಗ್ರ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರದ ಪ್ರಸಾದ್ ಯೋಜನೆಯಡಿಯಲ್ಲಿ 22 ಕೋಟಿ ರೂಪಾಯಿ ಅನುದಾನವನ್ನು ಮಂಜೂರಾಗಿತ್ತು. ಇನ್ನು ಸಂಸದರ ಪ್ರಯತ್ನದಿಂದ ಕಳೆದ ವರ್ಷ ಮಾರ್ಚ್ 7, 2024ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ವರ್ಚುವಲ್ ಮೂಲಕ ಈ ಯೋಜನೆಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಆದರೆ ಭೂಮಿ ಪೂಜೆ ಮುಗಿದು 1 ವರ್ಷ ಕಳೆದರೂ ಕೂಡ ಕಾಮಗಾರಿ ಇನ್ನೂ ಕೂಡ ಆರಂಭವಾಗಿಲ್ಲ. ಕಾಂಗ್ರೆಸ್ ನಾಯಕರು ತಮ್ಮ ಪ್ರಚಾರಕ್ಕಾಗಿ ಈ ಯೋಜನೆಗೆ ಮತ್ತೊಮ್ಮೆ ಶಂಕುಸ್ಥಾಪನೆ ಮಾಡಲು ಹೊರಟಿದ್ದಾರೆ. ಕಾಂಗ್ರೆಸ್ ನಾಯಕರ ಈ ನಡೆ ಸರಿಯಲ್ಲ, ಆದ್ದರಿಂದ ವಾರದೊಳಗೆ ಕಾಮಗಾರಿ ಪ್ರಾರಂಭ ಮಾಡಬೇಕು, ಇಲ್ಲದಿದ್ದರೆ ಹೋರಾಟ ನಡೆಸುವುದಾಗಿ ಬಿಜೆಪಿ ಮುಖಂಡ ಹಾಗೂ ನಗರಸಭೆ ಸದಸ್ಯ ಶಶಿ ಹೊಸಳ್ಳಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಪಾಪನಾಶ ಕ್ಷೇತ್ರದ ಅಭಿವೃದ್ಧಿಗಾಗಿ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವರು 22 ಕೋಟಿ ಅನುದಾನವನ್ನು ಪ್ರಸಾದ್ ಯೋಜನೆಯಲ್ಲಿ ನೀಡಿದರು. ಆ ಅನುದಾನ ಟೆಂಡರ್ ಆಗಿದೆ. ಮಾರ್ಚ್ 27, 2024ರಂದು ದೇಶದ ಹೆಮ್ಮೆಯ ಪ್ರಧಾನಿ ವರ್ಚುವಲ್ ಮೂಲಕ ಉದ್ಘಾಟನೆ ಕೂಡ ಮಾಡಿರ್ತಾರೆ. ಒಬ್ಬ ದೇಶದ ಪ್ರಧಾನಿಯವರು ಉದ್ಘಾಟನೆ ಮಾಡಿರುವಂಥ ಕಾಮಗಾರಿ ಈ ರಾಜ್ಯ ಸರ್ಕಾರ ಒಂದೇ ₹1 ನಯಾ ಪೈಸೆ ಕೊಡದೆ ಇನ್ನೊಂದು ಸಲ ಉದ್ಘಾಟನೆ ಮಾಡಬೇಕು, ಪುಕ್ಷಟೆ ಪ್ರಚಾರ ಪಡಿಬೇಕು ಅಂಥೇಳಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಪೌರಾಡಳಿತ ಸಚಿವ ರಹೀಮ್ ಖಾನ್ ಅವರು ಸೇರಿ ಆ ಕಾಮಗಾರಿಗೆ ಅಡೆತಡೆ ಉಂಟು ಮಾಡ್ಲತ್ತಾರ. ಅದಕ್ಕೆ ಶೀಘ್ರದಲ್ಲಿ ಆ ಕಾಮಗಾರಿ ಅನ್ನೋದಂದ್ರೆ ಪ್ರಾರಂಭ ಆಗಬೇಕು ಅಂಥೇಳಿ ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೆವು. ಅವ್ರು ಇನ್ನೊಂದು ಸಲ ಗುದ್ಲಿ ಪೂಜೆ ಮಾಡಬೇಕು ಅಂಥೇಳಿ ಅವರು ವಿಚಾರ ಮಾಡ್ಲತ್ತಾರ, ತಡೆ ಹಿಡ್ಲತ್ತಾರ. ಅದನ್ನು ಅವ್ರಿಗೊಂದು ಮನವಿ ಮಾಡ್ತೇವೆ. ನೀವಂತೂ ಹಿಂದೂ ವಿರೋಧಿ ರಾಜ್ಯ ಸರ್ಕಾರ ಅಂದರೆ ಹಿಂದೂ ವಿರೋಧಿ. ಇವತ್ತು ರಾಜ್ಯ ಸರ್ಕಾರ ಹಿಂದೂ ವಿರೋಧಿ. ನೀವು ನಯಾ ಪೈಸೆ ಕೊಡಲಾರ್ದೇ ದೇಶದ ಪ್ರಧಾನಿಯವ್ರು ಕೊಟ್ಟಿದ್ದಕ್ಕೆ ಉದ್ಘಾಟನೆ ಮಾಡ್ತೀರಿ ಅಂದ್ರೆ ನಿಮ್ಮಂಥವ್ರು ಮತ್ತು ಈ ಭೂಮಿ ಮೇಲೆ ಯಾರೂ ಸಿಗಲ್ಲ. ನಿಮಗೇನಾದರೂ ಅಷ್ಟು ತಾಕತ್ತಿದ್ದರೆ ಒಂದು 20 ಕೋಟಿ ತರ್ರಿ, ಇಬ್ಬರು ಸೇರಿ ಅವರಂತೂ ಉದ್ಘಾಟನೆ ಮಾಡ್ಯಾರ, ನಿಮ್ಮ ಉದ್ಘಾಟನೆ ನಾವು ಬರ್ತೇವೆ, ಬಿ ಜೆ ಪಿಯವರು ಸಾಥ್ ಕೊಡ್ತೇವೆ. ಒಂದು 20 ಕೋಟಿ ಅನುದಾನ ತರ್ರಿ, ನಿಮ್ಗೇನಾರ ಶಕ್ತಿ ಸಾಮರ್ಥ್ಯ ಇತ್ತು ಅಂದ್ರೆ. ಯಾರೋ ಕೊಟ್ಟಿದ್ದಕ್ಕೆ, ದೇಶದ ಪ್ರಧಾನಿಯವ್ರು ಕೊಟ್ಟಿದ್ದಕ್ಕೆ, ಆವಾಗಿನ ಲೋಕಸಭಾ ಸದಸ್ಯರ ಪ್ರಯತ್ನದಿಂದ ಹಾಕಿ ತಂದಿದ್ದಕ್ಕೆ ನೀವು ಇಂಥ ಕ್ಷುಲ್ಲಕ ರಾಜಕಾರಣ ಮಾಡಬೇಡ್ರಿ ಅನ್ನುವಂಥ ಮನವಿ ಮಾಡ್ತಾ, ಈಗ ಕೆಲವ್ರು ಹೇಳ್ತಾ ಇದ್ದರು ಕಾಂಟ್ರಾಕ್ಟರ್ ಬೇರೆ ಹೇಳ್ಯಾರ ರಹೀಮ್ ಖಾನ್ ಅವರಿಗೆ ಏನೋ ಪ್ರಸಾದ ಬಂದಿಲ್ಲ ಅಂತ. ಈ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಅವ್ರ ಮಗನಿಗೆ ಪ್ರಚಾರಕ್ಕೆ ತೊಗೊಳ್ಬೇಕಾಗ್ಯದ, ಅವ್ರ MP ಅವರಿಗೆ ಪ್ರಚಾರ ಕಡೆಯಿಂದ. ಅದ ಇಂಥ ಪುಕ್ಷಟೆ ಪ್ರಚಾರ ಬೇಡ, ನೀವು ನಿಮ್ಮ ಸರ್ಕಾರದಲ್ಲಿ ಒಂದು 20 ಕೋಟಿ ತೊಗೊಂಡು ಬರ್ರಿ, ನಾವು ನಿಮ್ಮ ಜೊತೆ ಕೂಡಿ ಕೈ ಜೋಡಿಸಿ ಉದ್ಘಾಟನೆ ಮಾಡಿ ನೀವೆಷ್ಟು ಬೇಕೋ ಅಷ್ಟು ಪ್ರಚಾರ ಮಾಡಿಕೊಟ್ರಿ ಅಂಥೇಳಿ ನಾವು ಜಿಲ್ಲಾಡಳಿತ ಹೆಂಗೆ ನಡೆದದ ಇವತ್ತು ಜಿಲ್ಲಾದಾಗ. ಪ್ರಧಾನಿಯವ್ರು, ದೇಶದ ಪ್ರಧಾನಿಯವ್ರು ಉದ್ಘಾಟನೆ ಮಾಡಿದ ಕಾಮಗಾರಿಗೆ ನೀವು ಗುತ್ತಿಗೆದಾರರಿಗೆ ಕೆಲಸ ಪ್ರಾರಂಭ ಮಾಡಕ್ಕೆ ಬಿಡಲ್ರಿ ಅಂದ್ರೆ ಎಷ್ಟರ ಮಟ್ಟಿಗೆ ಜಿಲ್ಲಾಡಳಿತ ಕೆಲಸ ಮಾಡತ್ತದ ಅಂಥೇಳಿ ಇವತ್ತು ನಾವೆಲ್ಲ ವಿಚಾರ ಮಾಡಬೇಕು. ಈ ಜಿಲ್ಲೆಯ ಜನರು ಕೂಡ ವಿಚಾರ ಮಾಡಬೇಕು. 1 ವಾರದ ಒಳಗಾಗಿ ಕಾಮಗಾರಿ ಪ್ರಾರಂಭ ಆಗಲಿಲ್ಲ ಅಂದ್ರೆ ನಾವು ಬೀದರ್ನ ಗಣೇಶ್ ಮೈದಾನದಿಂದ ಪಾಪನಾಶ್ವರೆಗೆ ಪಾಪನಾಶ್ ಚಲೋ ಅನ್ನುವಂಥ ಅಭಿಯಾನವನ್ನು ಹಾಕ್ಕೊಂಡು ನಾವು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ತೀವಿ.